ಪ್ರೈಸ್ ದ ಲಾರ್ಡ್. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಶ್ರೇಷ್ಠವಾದಂಥ ನಾಮದಲ್ಲಿ ಈ ಸಂದೇಶವನ್ನು ವೀಕ್ಷಿಸಲಿಕ್ಕೆ ಬಂದಿರುವ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸುವಂಥವನಾಗಿದ್ದೇನೆ ಪ್ರಿಯರೇ. ಈ ದಿನ ನಾವು ಖರ್ಜೂರದ ಗರಿಗಳ ಹಬ್ಬದ ಸಂದೇಶವನ್ನು ನಾವು ಧ್ಯಾನಿಸೋಣ. ಅದಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ ವಚನ 1ರಿಂದ ನಾವು 5 ವಚನಗಳನ್ನು ನಾವು ಓದಿಕೊಂಡು ಈ ದಿನದ ಸಂದೇಶವನ್ನು ನಾವು ಪ್ರಾರಂಭಿಸೋಣ. ಅವರು ಯೆರೂಸಲೇಮಿಗೆ ಸಮೀಪಿಸಿ ಎಣ್ಣೆಯ ಮರಗಳ ಗುಡ್ಡದ ಬಳಿಯಲ್ಲಿರುವ ಬೇತ್ಪಗೆಗೆ ಬಂದಾಗ ಯೇಸು ಇಬ್ಬರು ಶಿಷ್ಯರನ್ನು ಕರೆದು, ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ. ಹೋದ ಕೂಡಲೇ ಅಲ್ಲಿ ಕಟ್ಟಿರುವ ಕತ್ತೆಯನ್ನು ಅದರ ಕೂಡ ಇರುವ ಮರಿಯನ್ನು ಕಾಣುವಿರಿ. ಅವುಗಳನ್ನು ಬಿಚ್ಚಿ ನನ್ನ ಹತ್ತಿರಕ್ಕೆ ಹಿಡ್ಕೊಂಡು ಬನ್ನಿರಿ. ಯಾವನಾದರೂ ನಿಮಗೆ ಏನಾದರೂ ಹೇಳಿದರೆ, ಇವು ಸ್ವಾಮಿಯವರಿಗೆ ಬೇಕಾಗಿವೆ ಅನ್ನಿರಿ, ಕೂಡಲೇ ಅವುಗಳನ್ನು ಬಿಟ್ಟು ಕೊಡುವನು ಎಂದು ಹೇಳಿ ಕಳಿಸಿದನು. ಒಬ್ಬ ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದು ಆಯಿತು. ಆ ಮಾತು ಏನೆಂದರೆ, ಚೀಯೋನ್ ನಗರಿಯ ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ಆತನು ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆಂದು ಹೇಳಿರಿ ಎಂಬುದಾಗಿ ಪ್ರಿಯ ಸ್ನೇಹಿತರೆ, ಈ ಅಧ್ಯಾಯದಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿಯವರು ಯೆರೂಸಲೇಮಿಗೆ ಅರಸನಂತೆ ಪ್ರವೇಶ ಮಾಡಿದಂಥ ಸಂದರ್ಭವನ್ನು ನಾವು ನೋಡುವಂಥವರಾಗಿದ್ದೇವೆ. ಈ ಖರ್ಜೂರದ ಗರಿಗಳ ಹಬ್ಬದಿಂದ ಹೋಲಿ ವೀಕ್ ಪ್ರಾರಂಭವಾಗುವಂಥದ್ದಾಗಿದೆ ಪುನರುತ್ಥಾನ ದಿನಕ್ಕೆ ಪ್ರಿಯ ಸ್ನೇಹಿತರೆ. ಈ ವಚನ ಭಾಗದಲ್ಲಿ ನಾವು ಗಮನಿಸುವಾಗ ಯೇಸು ಸ್ವಾಮಿಯವರು 12 ಮಂದಿ ಶಿಷ್ಯರಲ್ಲಿ ಇಬ್ಬರು ಶಿಷ್ಯರನ್ನು ಕರೆದು ಬಿಟ್ಟು, ನಿಮ್ಮೆದುರಿಗಿರುವಂಥ ಹಳ್ಳಿಗೆ ಹೋಗಿರಿ. ಅಲ್ಲಿ ಕಟ್ಟಿರುವಂಥ ಕತ್ತೆಯನ್ನು ಅದರ ಕೂಡ ಇರುವಂಥ ಮರಿಯನ್ನು ನೀವು ಕಾಣುತ್ತೀರಿ. ಯಾವನಾದರೂ ನಿಮ್ಮನ್ನು ಅಭ್ಯಂತರಪಡಿಸಿದರೆ ಇದು ಯಾಕೆ ಹಿಡ್ಕೊಂಡು ಹೋಗ್ತೀರಿ ಎಂಬುದಾಗಿ ನಿಮ್ಮನ್ನು ಯಾರಾದರೂ ಕೇಳಿದರೆ, ಇದು ಸ್ವಾಮಿಯವರಿಗೆ ಬೇಕಾಗಿದೆ ಎಂದು ಹೇಳಿರಿ, ಕೂಡಲೇ ಅವುಗಳನ್ನು ಬಿಟ್ಟು ಕೊಡುವನೆಂಬುದಾಗಿ ಹೇಳಿದನೆಂಬುದಾಗಿ ಪ್ರಿಯ ಸ್ನೇಹಿತರೆ, ನಾವು ನೋಡುವಾಗ ಯೇಸು ಸ್ವಾಮಿಯವರು ಆ ಇಬ್ಬರು ಶಿಷ್ಯರನ್ನು ಕರೆದ ತಕ್ಷಣವೇ ಅವರು ದೇವರ ಮಾತುಗಳನ್ನು ಅಸಡ್ಡೆ ಮಾಡಲಿಲ್ಲ, ದೇವರ ಮಾತುಗಳನ್ನು ತಿರಸ್ಕರಿಸಲಿಲ್ಲ. ದೇವರ ಮಾತುಗಳಿಗೆ ಒಳಗಾಗಿ ದೇವರು ಹೇಳಿದಂಥ ಕಾರ್ಯವನ್ನು ಮಾಡಲಿಕ್ಕೆ ಹೊರಟರು ಪ್ರಿಯ ಸ್ನೇಹಿತರೆ. ನಾವುಗಳು ಕೂಡ ದೇವರ ಮಾತುಗಳಿಗೆ ಒಳಗಾಗಿ ನಡೆಯುವಾಗಲೇ ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗುವಂಥವರಾಗಿರ್ತೇವೆ. ಅಷ್ಟು ಮಾತ್ರವಲ್ಲ, ಈ ಅಧ್ಯಾಯದಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿಯವರು ಕಟ್ಟಿರುವಂಥ ಕತ್ತೆಯನ್ನು ಆತನು ಆರಿಸಿಕೊಳ್ಳಿಕ್ಕೆ ಇಷ್ಟಪಡುವಂಥವನಾಗಿದ್ದಾನೆ ಪ್ರಿಯರೇ. ಯಾಕೆ ಯೇಸು ಸ್ವಾಮಿಯವರು ಕತ್ತೆಯನ್ನು ಆರಿಸಿಕೊಂಡು ಕತ್ತೆಯ ಮೇಲೆ ಹತ್ತಿಕೊಂಡು ಬರಲಿಕ್ಕೆ ಇಷ್ಟಪಡುವಂಥವನಾಗಿದ್ದೇನೆ ಎಂಬುದಾಗಿ ನಾವು ಆಲೋಚಿಸುವಾಗ, ಕತ್ತೆಯು ಮನುಷ್ಯನಿಗೆ ಸಾದೃಶ್ಯವಾಗಿದೆ ಪ್ರಿಯರೇ. ಕತ್ತೆಯ ವಿಶಿಷ್ಟವಾದಂಥ ಲಕ್ಷಣಗಳ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ಕತ್ತೆಯು ಅಪವಿತ್ರವಾದದ್ದು, ಮೊಂಡು ಸ್ವಭಾವವುಳ್ಳಂಥದ್ದು, ಅರಣ್ಯದಲ್ಲಿ ತಿರುಗಾಡುವಂಥದ್ದು, ಹುಲ್ಲು ಮೇಯುವಂಥದ್ದು. ಮನುಷ್ಯನು ಯಾವಾಗಲೂ ಕೂಡ ಕತ್ತೆಯನ್ನು ಕಟ್ಟಿ ಹಾಕಲಿಕ್ಕೆ, ಅದರ ಮೇಲೆ ಭಾರವನ್ನು ಹೊರಿಸಲಿಕ್ಕೆ ಇಷ್ಟಪಡುವಂಥವನಾಗಿರ್ತಾನೆ ಪ್ರಿಯರೇ. ನಾವುಗಳು ಕೂಡ ಕತ್ತೆಯಂತೆ ಕಟ್ಟಲ್ಪಟ್ಟಿದ್ದೇವೆ. ಪೂರ್ವದಲ್ಲಿ ಅನೇಕವಾದಂಥ ಪಾಪದ ಕಾರ್ಯಗಳಲ್ಲಿ ನಾವು ಕಟ್ಟಲ್ಪಟ್ಟಿದ್ದೇವೆ ಪ್ರಿಯರೇ. ರೋಗದ ಕಟ್ಟುಗಳಿಂದ, ವ್ಯಭಿಚಾರದ ಕಟ್ಟುಗಳಿಂದ, ಮರಣದ ಕಟ್ಟುಗಳಲ್ಲಿ ನಾವು ಕಟ್ಟಿ ಹಾಕಲ್ಪಟ್ಟಿದ್ದಾಗ ಕ್ರಿಸ್ತನು ನಮ್ಮ ಕಟ್ಟುಗಳನ್ನು ಬೆಚ್ಚುವುದಕ್ಕಾಗಿ ದಾಸನ ರೂಪವನ್ನು ಧರಿಸಿಕೊಂಡು 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಆತನು ಬಂದನು. ಮನುಷ್ಯರ ಕಟ್ಟುಗಳನ್ನು ಬಿಚ್ಚಿ ಮನುಷ್ಯನಿಗೆ ಸ್ವತಂತ್ರವನ್ನು ಕೊಡಲಿಕ್ಕೆ ದೇವರು ಇಷ್ಟಪಟ್ಟನು ಪ್ರಿಯ ಸ್ನೇಹಿತರೆ. ಅಷ್ಟು ಮಾತ್ರವಲ್ಲ, ಜಕಾರಿನ ಬರೆದ ಪ್ರವಾದನೆ ಪುಸ್ತಕದಲ್ಲಿ ಹೇಳಿದಂಥ ಆ ಮಾತು ನೆರವೇರಲಿಕ್ಕೆ ಯೇಸು ಸ್ವಾಮಿಯವರು ಈ ಕಾರ್ಯವನ್ನು ಮಾಡುವಂಥವರಾಗಿದ್ದಾರೆ ಪ್ರಿಯರೇ. ಆತನು ಶಾಂತ ಗುಣವುಳ್ಳವನಾಗಿ ಎಂಬುದಾಗಿ ನಾವು ನೋಡುವಾಗ, ಕತ್ತೆಯು ಶಾಂತಿಗೆ ಚಿಹ್ನವಾಗಿದೆ ಪ್ರಿಯರೇ. ಹಾಗಾಗಿ ಯೇಸು ಸ್ವಾಮಿಯವರು ಶಾಂತ ಗುಣವುಳ್ಳವನಾಗಿಯೂ ಆತನು ಕತ್ತೆಯ ಮೇಲೆ ಹತ್ತಿಕೊಂಡು ಯೆರೂಸಲೇಮಿಗೆ ಪ್ರವೇಶ ಮಾಡಲಿಕ್ಕೆ ಇಷ್ಟಪಡುವಂಥವನಾಗಿದ್ದಾನೆ ಪ್ರಿಯರೇ. ಹೌದು, ನಾವು ನೋಡುತ್ತೇವೆ ಮನುಷ್ಯರ ದೃಷ್ಟಿಯಲ್ಲಿ ಯಾವ ಪ್ರಾಣಿಯಾಗಿರ್ಬೋದು, ಯಾವ ವ್ಯಕ್ತಿಯಾಗಿರ್ಬೋದು ಕಡೆಗಾಣಿಸುವಂಥವನಾಗಿರ್ತಾನೋ, ಅದನ್ನು ಹೀನವಾಗಿ ನೋಡುವಂಥವನಾಗಿರ್ತಾನೋ, ದೇವರು ಅದನ್ನು ಆರಿಸಿಕೊಂಡು ಅದನ್ನು ಉಪಯೋಗಿಸಿಕೊಳ್ಳುವಾಗ ದೇವರು ಆ ವ್ಯಕ್ತಿಗೆ, ಆ ಒಂದು ಪ್ರಾಣಿಗೆ ಗೌರವವನ್ನು, ಘನತೆಯನ್ನು ದೇವರು ಕೊಡುವಂಥವನಾಗಿದ್ದಾನೆ ಪ್ರಿಯರೇ. ನಾವುಗಳು ಕೂಡ ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡದೇ ಇದ್ದಾಗ ಈ ಲೋಕದಲ್ಲಿ ನಮಗೆ ಯಾವುದೇ ಬೆಲೆ ಇಲ್ಲ. ಈ ಲೋಕದಲ್ಲಿ ನಮ್ಮನ್ನು ಕಡೆಗಾಣಿಸುವಂಥ ವ್ಯಕ್ತಿಗಳೇ ಅನೇಕರು. ಆದರೆ ದೇವರು ನಮ್ಮನ್ನು ಆರಿಸಿಕೊಂಡಾಗ, ದೇವರು ನಮ್ಮನ್ನು ಉಪಯೋಗಿಸಿಕೊಂಡಾಗ, ನಾವು ಬಳಕೆಗೆ ಬಂದ ಪಾತ್ರೆಯಾಗಿ ನಾವು ರೂಪಿಸಲ್ಪಟ್ಟಾಗ ದೇವರಿಂದ ನಮಗೆ ದೊರಕಿತ್ತು ಶ್ರೇಷ್ಠವಾದಂಥ ಸೌಭಾಗ್ಯವು, ದೇವರಿಂದ ನಮಗೆ ದೊರಕಿತ್ತು ಆ ಗೌರವವು, ಆ ಒಂದು ಘನತೆಯು ಪ್ರಿಯ ಸ್ನೇಹಿತರೆ. ಆದ್ದರಿಂದಲೇ
ನಾವುಗಳು ಕೂಡ ಯೇಸು ಸ್ವಾಮಿಯವರನ್ನು ಹೊತ್ತುಕೊಂಡು ನಮ್ಮ ಜೀವಿತದ ಉದ್ದಕ್ಕೂ ಸಾಗುವುದಾದರೆ ಈ ಲೋಕದಲ್ಲಿ ಆತನಿಂದ ಅನೇಕವಾದಂಥ ಘನತೆಗಳನ್ನು ನಾವು ಹೊಂದುವಂಥವರಾಗಿರ್ತೇವೆ. ಆತನಿಂದ ಅನೇಕವಾದಂಥ ಕಾರ್ಯಗಳನ್ನು ನಾವು ಅನುಭವಿಸುವಂಥವರಾಗಿರ್ತೇವೆ ಪ್ರಿಯ ಸ್ನೇಹಿತರೆ. ಅಷ್ಟು ಮಾತ್ರವಲ್ಲ, ಯೇಸು ಸ್ವಾಮಿಯವರು ಆ ಯೆರೂಸಲೇಮ್ ಪ್ರಾಂತ್ಯಕ್ಕೆ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಶಿಷ್ಯರು ಮತ್ತು ಅಲ್ಲಿರುವಂಥ ಜನಸಮೂಹವೆಲ್ಲವೂ ಕೂಡ ಆ ಬಟ್ಟೆಗಳನ್ನು ಹಾಸಿ ಮತ್ತು ಖರ್ಜೂರದ ಗರೆಗಳನ್ನು ಹಾಸಿ ಆರ್ಭಟದಿಂದ ದಾವೀದ ಕುಮಾರನಿಗೆ ಜಯ ಹೋಸನ್ನ ಎಂಬುದಾಗಿ ದೇವರನ್ನು ಘನಪಡಿಸುವಂಥವರಾಗಿದ್ದಾರೆ ಪ್ರಿಯರೇ. ಒಂದು ವೇಳೆ ನೀವುಗಳು ಯಾರಾದರೂ ಈಗಲೂ ಕ್ರಿಸ್ತನನ್ನು ಅರಿಯದೇ ಇರುವಂಥ ಪಕ್ಷದಲ್ಲಿ ನೀವು ಇರುವುದಾದರೆ ಈಗಲೇ ನಿಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳುವುದಾದರೆ ಈ ಲೋಕದ ಇಲ್ಲದೇ ಇರುವಂಥ ಸಂತೋಷವನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು ಆ ಶಾಂತಪ್ರಿಯನಾಗಿರುವಂಥ ನಮ್ಮ ರಕ್ಷಕನಾದಂಥ ಕ್ರಿಸ್ತನು ನಿಮಗೆ ಶಾಂತವನ್ನು, ಸಮಾಧಾನವನ್ನು ಅನುಗ್ರಹಿಸಿಕೊಟ್ಟು ಆತನು ನಿಮ್ಮ ಜೀವಿತದಲ್ಲಿ ನಿಮಗೆ ಒಳ್ಳೆಯ ಘನತೆಯನ್ನು ಕೊಡಲಿಕ್ಕೆ ದೇವರು